to tell that not many people understand what a Global Capability Center is and what actually they do and what is the kind of value addition that a particular Global Capability Center can get to the working environment and also the entrepreneurial spirit. I would like to welcome our Umanath Kotenji, who is the Honorable MLA here. Thank you, sir. Thank you for coming here. Yeah. So just saying, not many of us understand the importance of Global Capability Center. Before coming here, I was also working as Director, Department of Electronics, IT and BT. And Karnataka is the only state which has a Global Capability Center policy. Not even Government of India has a policy and not even any other states has a policy. We were the first ones to even come up with so many other policies. You know, Government of Karnataka was the first one to come up with IT policy. We were the first one to come up with BT policy. We have even come up with something called aerospace. We will be coming up with a draft very recently. So as a representative of Government of Karnataka, I would like to tell you, all of you, that whether it is the freshly out of students, irrespective of where you are from, whether from Karnataka or outside, once when you are come to Karnataka, you'll be a part of this Karnataka's ecosystem. We'll be a very happy, bunch of people to welcome all of you. And by that, we also like to have a lot of investment, especially in these niche sectors like Global Capability Centers. And I would like to congratulate Bipinji again for making a very bold move to invest here, to come and spend your time here, your companies. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿ ಜಿಲ್ಲೆಗೆ ಐಟಿ ಬಿಟಿ ಬರಬೇಕು ಅಂತ ನಾವು ಬಹಳ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಇಂತಹ ಸಂದರ್ಭದಲ್ಲಿ ನಮ್ಮ ಏಷ್ಯಾ ಸಾಫ್ಟ್ ಬಿಪಿನ್ ರವರ ಸಿಇಒ ಅವರ ತಂಡ ಇವತ್ತಿಗೆ ಒಂದು ದೊಡ್ಡ ಮಟ್ಟದ ಇನ್ವೆಸ್ಟ್ ಅನ್ನ ಮಾಡಿ ನಿಮಗೆ ಉದ್ಯೋಗ ಕೊಡಬೇಕು, ಈ ಭಾಗದ ನಮ್ಮ ಹುಡುಗಿಯರಿಗೆ ಉದ್ಯೋಗವನ್ನು ಕೊಡಬೇಕಂತ ಒಂದು ದೊಡ್ಡ ಮನಸ್ಸು ಮಾಡಿ ಇಲ್ಲಿ ಪ್ರಾರಂಭಿಸಿದ್ದೇವೆ. ಇವತ್ತು ಅದನ್ನು ಲೋಕಾರ್ಪಣೆಗೊಳಿಸಿದ್ದೇವೆ, ಉದ್ಘಾಟನೆ ಮಾಡಿದ್ದೇವೆ ಸಾಂಕೇತಿಕವಾಗಿ. ಇವತ್ತು ಒಂದು ಅವರ ಉದ್ದೇಶ ಏನಂತ ಹೇಳಿ, ಕೆಲಸ ಇಲ್ಲದ ಕೈಗಳಿಗೆ ಕೆಲಸ ಕೊಡಬೇಕು, ಮತ್ತೆ ಅವರಿಗೆ ಟ್ರೈನಿಂಗ್ ಕೊಟ್ಟು ಅವರನ್ನು ಬೆಳೆಸಿ ಎಲ್ಲೆಲ್ಲಿ ಬೇಕು ಅವರ ಬುದ್ಧಿಮತ್ತೆಗೆ ಸರಿಯಾಗಿ ಅವರು ಎಷ್ಟು ಹುಷಾರಿದ್ದಾರೆ ನೋಡಿ ಅವರನ್ನು ಅಲ್ಲಲ್ಲಿಗೆ ಬೇರೆ ಬೇರೆ ಕಡೆಗೆ ಕಳಿಸಿಕೊಟ್ಟು ಅವರನ್ನು ಮೇಲೆ ತರಬೇಕು, ಕಂಪನಿಯ ಮೇಲೆ ಬರಬೇಕು ಹಂಬಲದಿಂದ ಅವರು ಇದನ್ನು ಪ್ರಾರಂಭಿಸ್ತಾರೆ ಅಂತ ನಾನು ಭಾವಿಸ್ತೇನೆ. ಹಾಗಾಗಿ ಇಲ್ಲಿ ಇಲ್ಲಿ ಬಂದವರು ಹೊರಗೆ ಹೋಗ್ಲಿಕ್ಕಿಲ್ಲ ಯಾವುದಕ್ಕೊಂತ ಹೇಳಿದ್ರು. ಅವರು ಎರಡು ಮಾತ್ರ ಇಲ್ಲ ಅಂತ ಹೇಳಿದ್ರು. ಅದು ಯಾವುದು ಅಂತ ನಾನು ಹೇಳಲ್ಲ, ಉಳಿದೆಲ್ಲ ಇಲ್ಲೇ ಇದೆ. ನಿಮಗೆ ತಿಂಡಿ ಇದೆ, ಊಟ ಇದೆ, ಎಲ್ಲ ಇದೆ, ವಸತಿ ಇದೆ, ಎಲ್ಲ ಇದೆ. ಇಲ್ಲೇ ಕೆಲಸ ಮಾಡೋದು, ಇಲ್ಲೇ ಊಟ ಮಾಡೋದು, ಇಲ್ಲೇ ಚಹಾ ಕುಡಿಯೋದು, ಇಲ್ಲೇ ತಿನ್ನೋದು ಎಲ್ಲ ಇಲ್ಲೇ ಇದೆ. ಆದ್ರೆ ಇಲ್ಲಿ ಈ ಕ್ಯಾಂಪಸ್ಸಿನ ಒಳಗೆ ಯಾವುದೇ ಬೇಡದ್ದನ್ನು ಇಲ್ಲಿ ತರಲಿಕ್ಕಿಲ್ಲ ಅಂತ. ಅದು ಎರಡು ನಾವಿಲ್ಲಿ ಮಾಡಲಿಲ್ಲ, ಉಳಿದಂತ ಎಲ್ಲ ಒಂದು ಸ್ಮೋಕಿಂಗ್ ಇಲ್ಲ, ಮತ್ತೊಂದು ಡ್ರಿಂಕಿಂಗ್ ಇಲ್ಲ ಅಂತ ಅವ್ರು ಹೇಳಿದ್ರು. ಇದು ಇರಬಾರದು, ಯಾಕೆಂದ್ರೆ ಇದು ನಮ್ಮನ್ನು ಸುಡ್ತದೆ. ನಾವು ಕೈಯಲ್ಲಿ ಸಿಗರೇಟ್ ಅನ್ನು ಹಿಡ್ಕೊಂಡು ಹೋದ್ರೆ ಅದು ಸುಡ್ತದೆ, ನಮ್ಮನ್ನು ಅದು ಸುಡ್ತದೆ. ಇನ್ನೊಂದು ಡ್ರಿಂಕ್ಸ್ ಸಹ ಈ ಏಜ್ ಅಲ್ಲಿ ನೀವೆಲ್ಲ ಡ್ರಿಂಕ್ಸ್ ಮಾಡುವಂತ ಏಜ್ ಅಲ್ಲ ನಿಮ್ದು. ಹಾಗಾಗಿ ಒಳ್ಳೆಯ ಒಂದು ಡೈರೆಕ್ಷನ್ ಅಲ್ಲಿ ಅಥವಾ ಒಂದು ಒಳ್ಳೆಯ ಮಾರ್ಗದರ್ಶನದಲ್ಲಿ ನಿಮಗೆ ಇಲ್ಲಿ ವೃತ್ತಿ ಮತ್ತು ಶಿಕ್ಷಣ, ಟ್ರೈನಿಂಗ್ ಮತ್ತು ಕೆಲಸ ಎರಡೂ ಸಿಗ್ತದೆ. ಆ ದೃಷ್ಟಿಯಲ್ಲಿ ಇವತ್ತು ಇಲ್ಲಿ ಉದ್ಘಾಟನೆ ಆದಂತ ಈ ಒಂದು ಸಂಸ್ಥೆ ಬಹುಶಃ ಇವತ್ತು ಬೇರೆ ಬೇರೆ ದೇಶಗಳಲ್ಲಿ ಹೇಗೆ ಬೆಳೆಯುತ್ತದೋ ಅದೇ ರೀತಿಯಲ್ಲಿ ಇವತ್ತು ಸಣ್ಣ ಮಟ್ಟದಲ್ಲಿ, ಅಂದ್ರೆ ಇದು ಬಹಳ ದೊಡ್ಡ ಮಟ್ಟದ್ದೇ ಆದ್ರೂ ಸಣ್ಣ ಮಟ್ಟದಲ್ಲಿ ಇವತ್ತು ಮಂಗಳೂರಲ್ಲಿ ಪ್ರಾರಂಭಿಸಿದ ಸಂಸ್ಥೆ ಇನ್ನಷ್ಟು ಹಲವಾರು ಸಂಸ್ಥೆಗಳಾಗಿ ಬೆಳಗಿ ಸಾವಿರಾರು ಜನರಿಗೆ ಉದ್ಯೋಗವನ್ನು ಕೊಟ್ಟು ನಿಮ್ಮನ್ನು ಬೆಳೆಸಲಿ ಅಂತ ನಾನು ಈ ಕಂಪನಿಗೆ ಶುಭ ಹಾರೈಸ್ತೇನೆ. ನಮಸ್ಕಾರ. ನೋಡಿ, ನಾವು ಸಾಫ್ಟ್ ಅಂತ ಕಂಪನಿ ಬೆಂಗಳೂರಲ್ಲಿ ಎಸ್ಟಾಬ್ಲಿಷ್ ಆಗಿದ್ದು, ಸ್ಥಾಪನೆಗೊಂಡಿದ್ದು. ನಾನು ಫೌಂಡರ್. ಈಗ ನಾವು ಅಬುದಾಬಿಯಲ್ಲಿ ಬೇಸ್ ಆಗಿದ್ದೀವಿ. ಈಗ ಅಬುದಾಬಿಯಿಂದ ಇನ್ವೆಸ್ಟ್ಮೆಂಟ್ ತಂದು ನಾವು ಬೆಂಗಳೂರಿಂದ ಹೊರಗೆ ಎಲ್ಲಿ ಸ್ಥಾಪನೆ ಮಾಡಬೇಕು ಅಂತ ನಾವು ಒಂದು ಗ್ಲೋಬಲ್ ಕೇಪಬಿಲಿಟಿ ಸೆಂಟರ್ ಅನ್ನು ಈಗ ಇನ್ಫೋಸಿಸ್ನವರು ಇಲ್ಲಿ ಟ್ರೈನಿಂಗ್ ಅಂತ ಮಾಡಿದ್ರು, ಮೈಸೂರಲ್ಲಿ ಟ್ರೈನಿಂಗ್ ಅಂತ ಆಗ್ತಾ ಇತ್ತು. ಬಟ್ ಇಲ್ಲಿ ಸುಮಾರು ಕಂಪನಿಗಳು ತುಂಬಾ ಟ್ಯಾಲೆಂಟ್ ಮಂಗಳೂರಲ್ಲಿತ್ತು, ಇಲ್ಲೇ ಎಜುಕೇಶನಲ್ ಹಬ್ ಹಾಗೆ ಮಂಗಳೂರು ಇತ್ತು. ಆದರೆ ಯಾವುದೋ ಕಾರಣಗಳಿಂದ ಇದು ಡೆವಲಪ್ ಆಗ್ತಿರ್ಲಿಲ್ಲ, ಅಂದ್ರೆ ತುಂಬಾ ಕಂಪನೀಸ್ ಬರ್ತಿರ್ಲಿಲ್ಲ. ಬಟ್ ನಾವು ಇದರಿಂದ ಒಂದು ಸ್ಟೆಪ್ ತಗೊಂಡು ಇಲ್ಲಿನ ಲೋಕಲ್ ಸಪೋರ್ಟ್ ತುಂಬಾ ನಮಗೆ ಕೊಟ್ಟ ಮೇಲೆ ನಮ್ಮ ಲೋಕಲ್ ಇಲ್ಲಿ ಡೆವಲಪರ್ ಸಮೇತ ಪ್ರಮಿಳಾ ಕಸ್ಟಾ ಅವರು ನಮಗೆ ತುಂಬಾ ಸಪೋರ್ಟ್ ಕೊಟ್ಟು ನಾವಿಲ್ಲಿ ಒಂದು ಗ್ಲೋಬಲ್ ಕೇಪಬಿಲಿಟಿ ಸೆಂಟರ್ನ ನಾವಿಲ್ಲಿ ಡೆವಲಪ್ ಮಾಡಿದೀವಿ. ಇಲ್ಲಿ ನಮಗೆ 1,000 ಸ್ಟೂಡೆಂಟ್ಸ್ ಮತ್ತು ಸ್ಕಿಲ್ಡ್ ಟ್ಯಾಲೆಂಟ್ಸ್ಗಳನ್ನ ನಾವು ಇಲ್ಲಿ ಟ್ರೈನ್ ಮಾಡಿ ಮತ್ತೆ ನಮ್ಮಲ್ಲೇ ನಾವು ರಿಕ್ರೂಟ್ ಮಾಡಬೇಕು ಅಂತ ನಾವು ತಗೊಂಡಿದ್ದೀವಿ.
ಈಗ ಈ ಸತಿ ಫಸ್ಟ್ ಬ್ಯಾಚ್ ಆಗಿ ಆಲ್ ಓವರ್ ಇಂಡಿಯಾದಿಂದ ಟೋಟಲ್ 148 ಸ್ಟೂಡೆಂಟ್ಸ್ ನಾವು ಹೈರ್ ಮಾಡಿದ್ವಿ. ಅದರಲ್ಲಿ ಅರೌಂಡ್ 98 ಬಂದು IITs ಮತ್ತೆ NITs ಇಂದ ಇದ್ದಾರೆ. ಇನ್ನು ಬಾಕಿ ಟಾಪ್ Tier 2 ಕಾಲೇಜಸ್ ಅಲ್ಲಿ ಇದ್ದಾರೆ. ನಾವು ಇಲ್ಲಿನ ಲೋಕಲ್ ಟ್ಯಾಲೆಂಟ್ಗಾಗಿ ಈಗ ಈ ಟ್ರೈನಿಂಗ್ ಮುಗಿದ ಮೇಲೆ ನಮ್ಮ ಲೋಕಲ್ ಟ್ಯಾಲೆಂಟ್ಗಳನ್ನ ಇಲ್ಲಿನ ಲೋಕಲ್ ಇಂಜಿನಿಯರಿಂಗ್ ಕಾಲೇಜು, ಲೋಕಲ್ ಡಿಪ್ಲೊಮಾ ಕಾಲೇಜಸ್ ಅಲ್ಲಿ ನಾವು ಟ್ರೈನಿಂಗ್ ಅನ್ನ ನಾವು ತಗೋಬೇಕು, ಕೊಟ್ಟು ಜಾಬ್ ಅನ್ನ ಕ್ರಿಯೇಟ್ ಮಾಡಬೇಕು ಅಂತ ನಾವು ಪ್ಲಾನ್ ಮಾಡಿದ್ದೀವಿ.